ಅದನ್ನು ಗಲಾಟೆ ಈಗ ಒಬ್ಬರೇ ಮಾಡ್ಕೊಂಡು ಹಂಗೆ ಪೆಂಡಿಂಗ್ ಇರುತ್ತೆ. ಕ್ಲೋಸ್ ಮಾಡ್ತಾ ಇದ್ದಾರಲ್ಲ, ಸರ್ವೆ ನಂಬರ್ನ ಕ್ಲೋಸ್ ಮಾಡ್ತಾರಲ್ಲ, ಕ್ಲೋಸ್ ಮಾಡ್ಬೋದು ಮಾಡ್ತಾ ಇದ್ದಾರಲ್ಲ, ನೀವು ಇಡ್ತಾ ಇಲ್ಲಲ್ಲ ಅವರು. ಸರ್ವೆ ನಂಬರಲ್ಲಿ 8 ಅಪ್ಲಿಕೇಶನ್ ಬಂದಿದೆ, 8 ಅಪ್ಲಿಕೇಶನ್ ಕ್ಲೋಸ್ ಮಾಡ್ತಾ ಇದ್ದಾರಲ್ಲ. 8ಕ್ಕೆ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಇದು ಮಾಡ್ತಾ ಇದ್ದಾರೆ. ಮತ್ತೇನು ನಾನು ಮಾಡ್ಕೊಳಕ್ಕಾಗಲ್ಲ. ಹಾಂ, ಮತ್ತೇನಿದ್ರೆ ಮಾಡ್ಕೋಬೋದು. ಹಂಗೇನು ಅದು ಕ್ಲೋಸ್ ಮಾಡ್ತಾರೆ. ಸರ್ವೆ ನಂಬರ್ ಇನ್ಯಾವ ಜಾಗ ಇಲ್ಲ, ಇನ್ಯಾರ್ದು ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬ್ಲಾಕ್ ಮಾಡಿಬಿಡ್ತಾ ಇದ್ದಾರೆ. ಇಷ್ಟೇ ಇರೋದು ಅಂತ ಹೇಳಿ. ಜಮೀನು ಬೇಜಾನು ಇದೆ, ಹಾಸ್ಪಿಟಲ್ಗೆ ಅದು ಇದು ತೆಗೆದು ಉಳಿದಿರೋ ಜಮೀನು ಅದು ಇದಾರೆ. ಅದು MLAಗೂ ಅಲ್ಲೊಂದು ಗಂಗಾ ಕಲ್ಯಾಣ ಯೋಜನೆ 15-16 ಕಳೆದ 13, 14, 15 ಮತ್ತು 15-16ನೇ ಸಾಲ ಕಳೆದ 3 ವರ್ಷದ್ದು 12ರಿಂದ 12, 13, 13, 14, 15ನೇ ಸಾಲಲ್ಲಿ 62 ಕೊಳವೆ ಬಾವಿಗಳು ಕೊರೆದಿದ್ದು. ಇದಕ್ಕೆ ಈಗಾಗಲೇ ನಾವು ಫಸ್ಟ್ ಬ್ಯಾಚಲ್ಲಿ 56 ಪಂಪ್ಸೆಟ್ ಇಶ್ಯೂ ಮಾಡಿದ್ವಿ. ಈಗ 12 ಈ ದಿನ 12ಕ್ಕೆ ಕೊಡ್ತಾಯಿದ್ವಿ. ಇನ್ನೂ ಒಂದು 8 ಬಾಕಿ ಇದೆ. ನೆಕ್ಸ್ಟ್ ವೀಕಲ್ಲಿ ಮುಂದಿನ ವಾರದಲ್ಲಿ ಬರೋ ನಿರೀಕ್ಷೆ ಇದೆ. ಪಂಪ್ಸೆಟ್ಟು ಈ ಥರ ಅಕ್ಸೆಸರೀಸ್ ಎಲ್ಲ ಬಂದಿದೆ. ಸಬ್ಸಿಡಿ ಮೊದಲು ಇದಕ್ಕೆ ಮುಂಚೆ 1.5 ಲಕ್ಷ ಇತ್ತು, ಈಗ 3 ಲಕ್ಷ ಆಗಿರೋದು. ಎಲ್ಲ ಸಲಕರಣೆಗಳೂ ಸೇರಿ ಬಂದಿದೆ ರೈತರಿಗೆ. ಅದನ್ನು ಉಪಯೋಗಿಸ್ಕೊಂಡು ಇದು ಮಾಡಿ ಅಂತ ನಾವು ಹೇಳ್ತೇವೆ. ಇದು ಅಂಬೇಡ್ಕರ್ ಅಭಿವೃದ್ಧಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಕಾಮಾಕ್ಷಿ ಸರ್ವೀಸು ಇದೆಲ್ಲ ಕರೆಂಟ್ ಇದೆಲ್ಲ ನಿಗಮದಿಂದನೇ ಫಲಾಪೇಕ್ಷೆಗೆ 5,000 ಈಗ ಮೊದಲೇ KEBಗೆ ಅಮೌಂಟ್ ಕಟ್ಟಿರ್ತೀವಿ. ಅದಲ್ಲದೆ YMDA ಡೆಪಾಸಿಟ್ ಅಂತ ಬರುತ್ತೆ, ಅದೆಲ್ಲ ನಾವೇ ಸ್ವತಃ ನಿಗಮದಿಂದನೇ ಇದು ಎಲ್ಲ ಫ್ರೀ ಉಚಿತವಾಗಿ ಬೆನಿಫಿಷರಿಗೆ ಸಿಗ್ತಾಯಿದೆ ಸಲಕರಣೆ. ಕೆಲವು KEBಗೇನೂ ಸ್ವಲ್ಪ ಹಣ ಕಟ್ಟಬೇಕಂತೇಳಿ ರೈತರಿಂದ ತೊಗೊತಾ ಇದ್ದಾರೆ ಅಂತೇಳಿ ಮಾಹಿತಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, KEBಗೆ ನಾವೇನು ನೇರವಾಗಿ ನಾವು ಡೆಪಾಸಿಟ್ ಕಟ್ತಾ ಇದ್ದೀವಿ. ಅದಲ್ಲದೆ ಸ್ವಂತ ಲೈನ್ ಎಳೆಯೋದು, ಕಂಬ ಮತ್ತು ಈ ಥರ ಸಾಮಗ್ರಿಗಳಿಗೆ ನೇರವಾಗಿ ಒಬ್ಬ ಫಲಾಪೇಕ್ಷೆಗೆ 50,000 ರೂಪಾಯಿ ಮೊದಲೇ ಹೋಗಿರುತ್ತೆ. KEBಗೆ ನಾವು ಪಾವತಿ ಮಾಡ್ತೀವಿ. ಅದನ್ನು ಕೇಂದ್ರ ಕಚೇರಿಯಿಂದನೇ ನೇರವಾಗಿ ಪಾವತಿ ಮಾಡಿರ್ತಾರೆ. ಹಾಗಾಗಿ ಅವರೇನು ಕೈಯಿಂದ ಹಾಕುವಂಥ ಅವಶ್ಯಕತೆ ಇಲ್ಲ. 6/1/2016ರಿಂದ ಕೊರೆದಿರೋ ಕೊಳವೆಗಳಿಗೆ ಘಟಕ ವೆಚ್ಚ 3 ಲಕ್ಷ ಆಗಿದೆ. ಈ 3 ಲಕ್ಷದಲ್ಲಿ ಸಂಪೂರ್ಣವಾಗಿ ಅವರಿಗೆ ಪಂಪು, ಮೋಟ್ರು ಹಾಗೂ ವಿದ್ಯುತ್ ಸಂಪರ್ಕ ಇವೆಲ್ಲ ವಿದ್ಯುತ್ ಸಂಪರ್ಕಕ್ಕೆ ಕಲ್ಪಿಸಿ ಉಳಿದಿರೋ ಅಮೌಂಟಿಂದ ನಾವು ಪಂಪು, ಮೋಟ್ರು ಸಾಮಾನ್ಯ ಕೊಡ್ತಾಯಿದ್ದೀವಿ. ಇದು ಮುಗಿತಾಗಿ ಇಲ್ಲಿ 45, 30, 35 ಪೈಪ್ ಬಂದಿದೆ. ಈ ಹಿಂದೆ ಈ ಥರ ಅವರಿಗೆ ಸಾಮಗ್ರಿಗಳು ಸಿಗ್ತಾ ಇರಲಿಲ್ಲ. ಯೂನಿಟ್ ಕಾಸು ಭಾಳ ಕಮ್ಮಿ ಇತ್ತು, 1 ಲಕ್ಷ ಇತ್ತು. ಮತ್ತು 12, 13, 14, 14, 15 1.5 ಲಕ್ಷ ಆಯಿತು. ನಂತರ ಈಗ ಇದರಿಂದ ಸಮೀಕ್ಷೆ ಇಲ್ಲಿ ಡೆಪ್ತು ಜಾಸ್ತಿ ಇರುತ್ತೆ, ಹಾಗೆ ಲೂಸ್ ಆಗಿರೋದ್ರಿಂದ ಕೇಸಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಕೇಸಿಂಗ್ ಹೆಚ್ಚಾಗಿ ಡೆಪ್ತು ಜಾಸ್ತಿ ಹೋಗೋದ್ರಿಂದ ಹಣ ಕಮ್ಮಿ ಹೋಗೋದ್ರಿಂದ ಇದನ್ನು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳ ಸೆಕ್ರೆಟರಿ ಅವರು ಘಟಕ ವೆಚ್ಚದ 3 ಲಕ್ಷ ಮಾಡಿದ್ದಾರೆ. ಸರ್, ಈಗ ವಿತರಣೆ ಮಾಡಿದ್ರಾ? ಸರ್ವಿಸ್ ಎಲ್ಲ ಎಷ್ಟು ದಿನದೊಳಗಡೆ ಕೊಡ್ತೀರಾ? ಈಗಾಗಲೇ ಸರ್ವಿಸ್ ಆಗಿದೆ, ಕೆಲವು ಸರ್ವಿಸ್ ಆಗಿದೆ. ಸರ್ವಿಸ್ ಆಗಾಗಲೇ ಇವರಿಗೆಲ್ಲ TC ಎಲ್ಲ ಬಂದಿರುತ್ತೆ. ಈಗ ಪಂಪು, ಮೋಟ್ರು ಕೊಟ್ಟು ಬರೀ ಅಳವಡಿಸ್ಕೋಬೇಕು ಅಷ್ಟೇ. ಈಗ ಫಲಾಪೇಕ್ಷಿಗಳಿಗೆ ಭಾಳಷ್ಟು ಕೂಡ ಅನುಕೂಲ ಆಗಿದೆ, ತೊಂದರೆ ಏನಿಲ್ಲ. ಈಗಾಗಲೇ ನೋಡಿದರೆ ತಾವು 40-45 ಪೈಪು